ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟೆಕ್ ಗೇಮಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹಾವೆಲಿಸ್ ಕಡೆಯವ್ರದ್ದು ಒಂದು LED ಬಲ್ಬ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ರಿವ್ಯೂ ಮತ್ತು ಅನ್ಬಾಕ್ಸಿಂಗನ್ನು ಮಾಡ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆಗುವಂಥ ಒಂದು LED ಬಲ್ಬ್ ಅಂತಲೇ ಅನ್ಬೋದು. ನೀವು ನೋಡ್ತಿದ್ದೀರಾ, ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇದೊಂದು ಬೆಸ್ಟ್ ಆಗಿರೋ ಒಂದು LED ಇತ್ತು ಅಂತಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕರೆಂಟ್ ಇರುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಕರೆಂಟ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ತುಂಬಾ ಯೂಸ್ಫುಲ್ ಆಗಿ ಮತ್ತು ಬ್ರೈಟಾಗಿ ವರ್ಕ್ ಆಗುತ್ತೆ ಅನ್ಬೋದು. ಇನ್ನೇಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ನೀವೇನಾದರೂ ನಮ್ಮೊಂದು ಚಾನಲ್ಗೆ ಹೊಸಬರಾಗಿತ್ತು ಅಂತಂದರೆ, ಈ ವಿಡಿಯೋನ ಹೊಸಬ್ರೇನಾದ್ರು ನೋಡ್ತಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬೆಲ್ ಕ್ಲಿಕ್ ಮಾಡ್ತಂದರೆ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ಮೆಸೇಜ್ ನಿಮಗೆ ಬರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋದ. ಇದನ್ನು ಆಫ್ಲೈನಲ್ಲಿ ಬೈ ಮಾಡಿರುವಂಥದ್ದು, ತುಂಬಾ ಯೂಸ್ಫುಲ್ ಆಗುವಂಥ ಒಂದು LED ಅಂತ ಅನ್ಬೋದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಪ್ಯಾಕೆಟ್ನ ನೀವು ಅವ್ರ ಕಂಪ್ನಿಯನ್ನು ಲೋಗೋ ಹಾಕಿರ್ತಾರೆ. ಮತ್ತು ಬ್ಯಾಕ್ ಹಿಂದ್ಗಡೆ ನೋಡ್ತು ಅಂದರೆ ಈ ಒಂದು LED ಬಲ್ಬ್ನ ಸ್ಪೆಸಿಫಿಕೇಷನ್ಸ್ ಇರುತ್ತೆ. ನೋಡ್ತಾ ಇದ್ದಾರೆ, ತುಂಬಾ ಒಂದು ಸ್ಪೆಸಿಫಿಕೇಷನ್ ಇದರಲ್ಲಿ ಕೊಟ್ಟಿದ್ದಾರೆ. 10 ವ್ಯಾಟ್ಸ್ LED ಆಗಿರುತ್ತೆ ಇದು. ಮತ್ತು ಈ ಕಡೆ ನೋಡ್ತು ಅಂತಂದರೆ ತುಂಬಾ ಒಂದು ಕಲರ್ ಲೈಟ್ ಕೊಟ್ಟಿದ್ದಾರೆ, ಡೇ ಲೈಟ್ ಕಲರ್ ಆಪ್ಷನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ತುಂಬ ಒಂದು ಪ್ರೊಟೆಕ್ಟಿವಿಟಿ ಆಗಿರ್ಬೋದು, ಮತ್ತು ಪವರ್ ಬ್ಯಾಕಪ್ಪು 4 hours ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಒಂದು ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. ಸೊ ಅದನ್ನು ಓಪನ್ ಮಾಡ್ತಂದ್ರೆ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಇದು ಮೇಡ್ ಇನ್ ಪ್ಲಾಸ್ಟಿಕ್ ಆಗಿರುತ್ತೆ ಸರಿನಾ. ಫುಲ್ ಇದು ಪ್ಲಾಸ್ಟಿಕ್ಕಿಂದ ಕೂಡಿರುವಂಥದ್ದು. ಇದು ಇಟ್ಟರೂ ಸ್ವಲ್ಪ ಅಷ್ಟೊಂದು ಡ್ಯಾಮೇಜ್ ಆಗೋಲ್ಲ, ಯೂಸ್ಫುಲ್ ಆಗುತ್ತೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತಂದರೆ, ನಿಮ್ಮೊಂದು ಸಿಸ್ಟಮ್ ಅಥವಾ ನಿಮ್ಮೊಂದು ಬಲ್ಪ್ ಇರುತ್ತಲ್ಲ, ಅದನ್ನು ರಿಮೂವ್ ಮಾಡಿ ಹಾಕೋಬೇಕಾಗುತ್ತೆ. ಇಲ್ಲೂ ಕೂಡ ಸೇಮ್ ಸ್ಪೆಸಿಫಿಕನ್ನು ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಅವ್ರ ಕಂಪ್ನಿಯೊಂದು ಲೋಗೋನ ಕೊಟ್ಟಿದ್ದಾರೆ ಇಲ್ಲಿ. ಅದನ್ನು 2 ವೈರ್ ಇದಿಲ್ಲ. ಸೊ ಸೇಮ್ ನಿಮ್ಮೊಂದು ಬಲ್ಪ್ ಇರುತ್ತಲ್ಲ, ಅದಕ್ಕೆ ಸೇಮ್ ಅದನ್ನು ವೈರ್ನ ಕಟ್ ಮಾಡಿ ಇದಕ್ಕೆ ಜಾಯಿಂಟ್ ಮಾಡಿಕೊಂಡ್ರೆ ಸಾಕು. ಸ್ವಿಚ್ ಆನ್ ಮತ್ತು ಆಫ್ ಆನ್ ಮಾಡ್ಕೊಂಡ್ರೆ ಆರಾಮಾಗಿ ಕನೆಕ್ಟ್ ಮಾಡ್ಕೋಬೋದು. ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಈ ರೀತಿ ಒಂದು ಸ್ಕ್ರೂಗಳನ್ನ ಕೊಟ್ಟಿದ್ದಾರೆ. ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಕನೆಕ್ಟ್ ಮಾಡಿದ ತಕ್ಷಣ ನಿಮಗೆ ಒಳ್ಳೆ ಬ್ರೈಟ್ಫುಲ್ ಆದಂಥ ಒಂದು ಲೈಟ್ ಬರುತ್ತೆ. ಯಾವ ರೀತಿ ಬರುತ್ತೆ ಅಂದರೆ, ಜಸ್ಟ್ ಈ ವೈರ್ನ ನೀವು ಟೆಸ್ಟ್ ಮಾಡೋಕ್ಕೆ ಜಾಯಿಂಟ್ ಮಾಡ್ತಾವೆ ಅಂತ ಹೇಳಿದ್ರೆ, ಸೊ ಬ್ಯಾಟ್ರಿ ಇರೋದ್ರಿಂದ ಈ ರೀತಿ ಒಳ್ಳೆ ಲೈಟ್ನ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಕಾಮನ್ನಾಗಿ ಯೂಸ್ ಮಾಡಿರೋ ಟೈಮನ್ನೇ ಯೂಸ್ ಮಾಡ್ಕೋಬೋದು. ಸ್ವಿಚನ್ನು ಆಫ್ ಮಾಡಿ ಆನ್ ಮಾಡಿ ಇದನ್ನು ಯೂಸ್ ಮಾಡ್ಕೋಬೋದು. ಬ್ಯಾಟ್ರಿಯೆಲ್ಲ ಆ್ಯಡ್ ಮಾಡಿರ್ತಾರೆ. ಸ್ನೇಹಿತರೆ, ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಹೇಗಿತ್ತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯ ನೆಕ್ಸ್ಟ್ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಕಾಣಿಸ್ಕೊತೀನಿ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್.